ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಶ್ವೇತಾ. ಕೆಂಪು ಬಣ್ಣ ಕೆಲವರಿಗೆ ಈ ಬಣ್ಣ ಪ್ರೀತಿಯ ಸಂಕೇತವಾಗಿದ್ರೆ ಇನ್ನು ಕೆಲವರಿಗೆ ಕೆಂಪು ಬಣ್ಣ ಇಷ್ಟ ಆಗೋದಿಲ್ಲ. ಆದ್ರೆ ಕೆಂಪು ಬಣ್ಣ ಮಂಗಳಕರ ಅನ್ನೋದು ನಿಮಗೆ ಗೊತ್ತಾ? ಬನ್ನಿ ಹಾಗಿದ್ರೆ ಕೆಂಪು ಬಣ್ಣದ ಮಹತ್ವದ ಬಗ್ಗೆ ತಿಳಿಯೋಣ. ಸಾಮಾನ್ಯವಾಗಿ ಬಹಳಷ್ಟು ಮಂದಿ ಕೆಂಪು ಬಣ್ಣದ ಉಡುಪು ಧರಿಸೋದನ್ನ ನೀವು ನೋಡಿರಬಹುದು. ಕೆಂಪು ಬಣ್ಣ ಮಂಗಳಕರ ಅಂತ ಜನರು ಹೇಳೋದನ್ನ ಕೂಡ ನೀವು ಕೇಳಿರಬಹುದು. ಆದ್ರೆ ಕೆಂಪು ಬಣ್ಣ ಯಾಕೆ ಶುಭ ಅನ್ನೋದು ನಿಮಗೆ ಗೊತ್ತಿದ್ಯಾ? ಹಿಂದೂ ಧರ್ಮದಲ್ಲಿ ಕೆಂಪು ಬಣ್ಣವನ್ನ ಯಾಕೆ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ? ಕೆಂಪು ಬಣ್ಣವನ್ನ ಹಿಂದೂ ಧರ್ಮದಲ್ಲಿ ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಮತ್ತು ಇದನ್ನ ಅನೇಕ ಹಬ್ಬಗಳು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗಮನಾರ್ಹವಾಗಿ ಬಳಸಲಾಗುತ್ತೆ. ನೀವು ಕೆಂಪು ಬಣ್ಣವನ್ನ ಧರಿಸೋದರ ಧಾರ್ಮಿಕ ಮಹತ್ವ ಏನು ಗೊತ್ತಾ? ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಕೆಂಪು ಗೌರವದ ಸಂಕೇತವಾಗಿದೆ. ಹೌದು, ಕೆಂಪು ಬಣ್ಣವನ್ನ ಧಾರ್ಮಿಕತೆ, ನಂಬಿಕೆ ಮತ್ತು ಗೌರವದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಉಪವಾಸಗಳು, ಪೂಜೆಗಳು, ಯಾಗಗಳು ಮತ್ತು ಹಬ್ಬಗಳಂತಹ ಧಾರ್ಮಿಕ ಸಮಾರಂಭಗಳಲ್ಲಿ ಇದನ್ನ ವ್ಯಾಪಕವಾಗಿ ಬಳಸ್ತಾರೆ. ಕೆಂಪು ಬಣ್ಣವನ್ನ ಉತ್ಸಾಹ, ಶಕ್ತಿ ಮತ್ತು ಧೈರ್ಯದ ಸಂಕೇತ ಅಂತಾನೂ ಪರಿಗಣಿಸಲಾಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವವರ ಶಕ್ತಿಯನ್ನ ಹೆಚ್ಚಿಸಲು ಇದನ್ನ ಬಳಸಲಾಗುತ್ತೆ. ಹಿಂದೂ ಕ್ಯಾಲೆಂಡರ್ನಲ್ಲಿ ವಿಕ್ರಮ ಸಂವತ್ಸರವು ಕೆಂಪು ಬಣ್ಣದಿಂದ ಪ್ರಾರಂಭವಾಗುತ್ತೆ. ಇದು ವರ್ಷದ ಹೊಸ ಆರಂಭವನ್ನ ಶುಭ ಸಂಕೇತವಾಗಿ ತೋರಿಸುತ್ತೆ. ಇದಲ್ಲದೆ ಕೆಂಪು ಬಣ್ಣವನ್ನ ಪ್ರೀತಿ ಮತ್ತು ಪ್ರೀತಿಯ ಭಾವನೆಯ ಸಂಕೇತವಾಗಿಯೂ ನೋಡಲಾಗುತ್ತೆ. ಅನೇಕ ಧಾರ್ಮಿಕ ಕಥೆಗಳು ಮತ್ತು ಕಾವ್ಯಾತ್ಮಕ ಪಠ್ಯಗಳಲ್ಲಿ ಇದನ್ನ ಪ್ರೀತಿ ಮತ್ತು ಭಕ್ತಿಯ ಸಂಕೇತ ಅಂತ ತಿಳಿಸಿದ್ದಾರೆ. ಮತ್ತಷ್ಟು ಸ್ಪೆಷಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.